ಶನಿವಾರ ಜಟಾಪಟಿ ಈಗ ನ್ಯಾಯ ಅನ್ಯಾಯದ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಅಭ್ಯರ್ಥಿಗೆ ಅನ್ಯಾಯ ಆಗಲ್ಲ ಅಂತ ಕೆಇಎ ನಿರ್ದೇಶಕರೇ ಹೇಳ್ತಿದ್ದಾರೆ. ಕೆಇಎ ಮುಂದಿರುವಂತಹ ಆಯ್ಕೆಗಳೇನು ಹಾಗಿದ್ರೆ ಪರೀಕ್ಷೆ ಆಗೋಗಿದೆ, ಈಗಾಗಲೇ ಕೀ ಆನ್ಸರ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ. ಬಟ್ ವಿದ್ಯಾರ್ಥಿ ಪರೀಕ್ಷೆ ಬರ್ದಿಲ್ಲ, ಅನ್ಯಾಯ ಆಗಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಕೊಡ್ತಾರೆ? ಕೆಇಎ ಏನ್ ಮಾಡ್ಬೋದು? ರ್ಯಾಂಕಿಂಗ್ ಕೊಡ್ತಾರಾ, ರೀ ಎಕ್ಸಾಮ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ. ರೀ ಎಕ್ಸಾಮ್ ಬಿಟ್ರೆ ಪ್ರಾಧಿಕಾರದ ಬಳಿ ಸದ್ಯಕ್ಕೆ ಬೇರೆ ಯಾವುದೇ ಉತ್ತರ ಇಲ್ಲ. ಯಾವ ರೀತಿ ನ್ಯಾಯ ದೊರಕಿಸಿಕೊಡ್ತಾರೆ ವಿದ್ಯಾರ್ಥಿಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈಗ ಬೇರೆ ಎಕ್ಸಾಮ್ಸ್ ಆಗಿದ್ದಿದ್ರೆ ರೀ ಎಕ್ಸಾಮ್ ಮಾಡ್ಬೋದಿತ್ತು, ಬಟ್ ಇದು ಹಾಗಲ್ಲ. ರ್ಯಾಂಕಿಂಗ್ ಅನೌನ್ಸ್ ಆಗಬೇಕು, ವಿದ್ಯಾರ್ಥಿಗೆ ಏನೋ ಪರ್ಸೆಂಟೇಜ್ ಕೊಟ್ಟು ಸುಮ್ಮನಾಗೋ ಹಾಗಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಬರೆದಾಗಿದೆ. ಪ್ರತ್ಯೇಕವಾಗಿ ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿ ನ್ಯಾಯ ಒದಗಿಸೋದಕ್ಕೆ ಸಾಧ್ಯ ಆಗುತ್ತೆ ಈಗ ಅಂತ? ವಿಜಯ್, ಸದ್ಯ ಇದೇ ಪ್ರಶ್ನೆ ಎದ್ದಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರವನ್ನ, ಆ ಗಾಯತ್ರಿ ಮಂತ್ರ ದೀಕ್ಷೆಯನ್ನ ಜಪಿಸಿ ಅತ್ಯಂತ ಪವಿತ್ರವಾಗಿ ಜನಿವಾರವನ್ನ ಧರಿಸಿರುವಂತಹ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆದು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷಾ ಕೇಂದ್ರ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳ ನಡುವಣ ನಡೆದಂತಹ ಜಟಾಪಟಿ ಎಲ್ರಿಗೂ ಗೊತ್ತಿದೆ. ಇದಾದ ಬೆನ್ನಲ್ಲೇ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ MC ಸುಧಾಕರ್ ಆಗಲಿ ಅಥವಾ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಆಗಲಿ ನ್ಯೂಸ್ ಫಸ್ಟ್ಗೆ ಒಂದು ಮಾತನ್ನ ಹೇಳ್ತಾರೆ. ಆ ಅಭ್ಯರ್ಥಿಗೆ ಅನ್ಯಾಯ ಆಗದೇ ರೀತಿಯಲ್ಲಿ ನಾವು ನ್ಯಾಯ ಕೊಡಿಸ್ತೀವಿ ಅಂತ. ನ್ಯಾಯ ಇವರು ಹೇಗೆ ಕೊಡಿಸ್ತಾರೆ ಅನ್ನುವಂಥದ್ದೇ ಸದ್ಯದ ಪ್ರಶ್ನೆ. ಶಿವಮೊಗ್ಗದ ಅಭ್ಯರ್ಥಿಯ ವಿಚಾರಕ್ಕೆ ಬಂದ್ರೆ ಆತ ಪರೀಕ್ಷೆಯನ್ನ ಬರೆದಿದ್ದಾನೆ. ಪರೀಕ್ಷೆ ಅಂದ್ರೆ ಆ ಒಂದು ಯಾರು ಆತನ ಜೊತೆ ಅನುಚಿತ ವರ್ತನೆಯನ್ನ ತೋರಿದ್ದಾರೆ ಅಂತವರನ್ನ ಅಮಾನತು ಕೂಡ ಮಾಡಲಾಗಿದೆ. ಅಲ್ಲಿ ಒಂದ್ ರೀತಿಯಾಗಿ ಜಸ್ಟಿಸ್ ಸಿಕ್ಕಿದೆ. ಆದ್ರೆ ಬೀದರ್ನ ವಿಚಾರಕ್ಕೆ ಬಂದ್ರೆ ಬೀದರ್ನ ಅಭ್ಯರ್ಥಿ ಪರೀಕ್ಷೆಯನ್ನೇ ಬರೆದಿಲ್ಲ. ಸೊ ಪರೀಕ್ಷೆಯನ್ನೇ ಬರೆಯದೆ ಇವ್ರು ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಅಕಸ್ಮಾತ್ ಏನಾದ್ರೂ ಕೆಇಎ ರೀ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡುತ್ತಾ? ರೀ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಒಬ್ಬ ವಿದ್ಯಾರ್ಥಿಗೆ ಮಾತ್ರ ರೀ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು. ಸೇಮ್ ಲೆವೆಲ್ ಡಿಫಿಕಲ್ಟಿ ಇರಬೇಕು ಆ ಕ್ವಶನ್ ಪೇಪರ್ ಅಲ್ಲಿ. ಅಂದ್ರೆ ಮೊನ್ನೆ 15, 16, 17ನೇ ತಾರೀಕು ಯಾವ ರೀತಿ ಎಕ್ಸಾಮ್ ಆಯ್ತು, ಆ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಕಠಿಣವಾದಂತಹ ಪ್ರಶ್ನೆಯನ್ನ ಕೇಳಿದ್ರು ಅದೇ ಲೆವೆಲ್ ನ ಡಿಫಿಕಲ್ಟಿ ಕ್ವಶನ್ಸ್ ಅನ್ನ ಇಲ್ಲೂ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಒಬ್ಬ ವಿದ್ಯಾರ್ಥಿಗೆ ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಏನು ಇವರು ಕೆಇಎ ಅಲ್ಲಿ ಒಂದಷ್ಟು ನಿಯಮಗಳನ್ನ ಮಾಡ್ಕೊಂಡಿದ್ರು, ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಆಗಲಿ, ಲೈವ್ ಸ್ಟ್ರೀಮಿಂಗ್ ವ್ಯವಸ್ಥೆ ಆಗಲಿ, ಅದ್ರ ಜೊತೆಗೆ ಆ ಫ್ರಿಸ್ಕಿಂಗ್ ಪ್ರೋಸೆಸ್ ಇಂದ ಹಿಡಿದು ಪ್ರತಿಯೊಂದು ಪ್ರೋಸೆಸ್ ಕೂಡ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಇಲ್ಲೂ ಕೂಡ ಪಾಲನೆ ಮಾಡಬೇಕಾಗತ್ತೆ. ಅದರ ಜೊತೆಗೆ ಎಲ್ಲ ರೀತಿಯಾಗಿ ಯೋಚನೆ ಮಾಡಿದಾಗ ರೀ ಎಕ್ಸಾಮ್ ಮಾಡುವಂಥದ್ದು ಅಷ್ಟು ಸುಲಭನಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನ ರ್ಯಾಂಕಿಂಗ್ ಅನ್ನು ಕೊಡಕ್ಕಾಗತ್ತಾ? ಎಕ್ಸಾಮ್ ಅನ್ನ ಬರೀದೆ ರ್ಯಾಂಕಿಂಗ್ ಅನ್ನ ಹೆಂಗ್ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಂಬಂಧಪಟ್ಟಂತಹ ಬೀದರ್ನ DC ಹತ್ರ ಕೂಡ ವರದಿಯನ್ನು ತರಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವ್ರ ಹತ್ರ ಜಾಸ್ತಿ ಟೈಮ್ ಕೂಡ ಇಲ್ಲ. ಸೊ ಏನ್ ಮಾಡ್ತಾರೆ? ಮ್ಯಾನೇಜ್ಮೆಂಟ್ ಸೀಟ್ಗೆ ಸರ್ಕಾರನೇ ದುಡ್ಡಾಕಿ ಏನಾದ್ರು ಆ ಹುಡುಗಂಗೆ ಇಂಜಿನಿಯರ್ ಇಂಜಿನಿಯರಿಂಗ್ ಓದಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಾಕಷ್ಟು ಆಯಾಮಗಳಲ್ಲಿ ಆಲೋಚನೆ ಮಾಡಿದಾಗ ಸರ್ಕಾರ ಅಥವಾ ಈ ಕೆಇಎ ಯಾವ ರೀತಿಯಾಗಿ ನ್ಯಾಯ ಕೊಡಿಸುತ್ತೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.